ಇದ್ದೀನಿ, ಟೀಕೆಗಳಿಗೆ ತಲೆ ಕೊಡಬೇಡಿ ಅಂತ ಹೇಳಿದ್ರು. ಬದ್ಧವಾಗಿರ್ಬೋದು ಇವೆಲ್ಲ ಕೂಡ ಬೇರೆಯವ್ರು ಯಾರು ಸಣ್ಣ ಪಣ್ಣ ಮಾತಾಡೋರು ಬೇಕಾದಷ್ಟು ಇರ್ತಾರೆ, ಟೀಕೆ ಮಾಡೋ ಬೇಕಾದಷ್ಟು. ನಾನು ಒಂದೇ ನಮ್ಮ ಶ್ರೀಗಳಿಗೆ ಕೇಳೋದು ಇಷ್ಟೇ, ಟೀಕೆಗಳು ಸಾಯ್ತವೆ, ನಾವು ಮಾಡೋಂಥ ಕೆಲಸಗಳು ಉಳಿಕೊಳ್ತದೆ. ಸೊ ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜೋ ಸಂದರ್ಭನೇ ಇಲ್ಲ. ನನ್ನಂಥ DK ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ. ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಅಂತ ಹೇಳಿದ್ರು. ಯಾಕೆ ಸೌಜನ್ಯ ಕುಟುಂಬ ನಿಮ್ಗೆ ಮನುಷ್ಯರ ತರ ಕಾಣಲಿಲ್ವಾ? ರಾಕ್ಷಸರ ತರ ಕಾಣಿಸಿದ್ರಾ? ಸರ್ 1 ವರ್ಷ ಆಯ್ತು ಸರ್, ಇನ್ನು ಅಕ್ಕಿಟಲ್ ಕಮಿಟಿ ರಚನೆ ಆಗ್ಲಿಲ್ಲ ಸರ್. ಏನ್ ಹೇಳ್ತೀರಾ ಸರ್? ಸರ್ ಇದಕ್ಕೇನ್ ಹೇಳ್ತೀರಾ ಸರ್? ನನ್ನ ಮಗಳಿಗೆ ನೀವು ನ್ಯಾಯ ಸಿಕ್ಸ್ಕೊಡ್ಬೇಕು. ನನ್ನ ಮಗಳನ್ನ ಅತ್ಯಾಚಾರ ಮಾಡಿದಾರೆ. ಆಯ್ತು ಹೇಳಮ್ಮ, ಅದೇನು ಹೇಳುತ್ತೆ ಅಂತ ಹೇಳು. ಏನಾಗಿದೆ? ನಮ್ಮ ಮಗಳಿಗೆ ನೇತ್ರಾವತಿಯಲ್ಲಿ ತೆಲ್ಕೊಂಡು ಹೋಗಿ ಅತ್ಯಾಚಾರ ಕೊಲೆ ಮಾಡಿದರೆ 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ. ಇವತ್ತು ನೀವು ನ್ಯಾಯ ತೆಗೆದುಕೊಡ್ಬೇಕು. ಮಗಳ ಮುಖ ನೋಡಿಬೇಕಾದ್ರೆ ನೋಡಿ, ನನ್ನ ಮಗುವನ್ನು ಸಾಯಿಸಿದ್ದಾರೆ. ಅತ್ಯಾಚಾರ ನನಗೆ ಗೊತ್ತು ಸ್ವಾಮಿ. ಏನಾಯ್ತು ಈಗ? ಕೋರ್ಟಲ್ಲೆಲ್ಲ ಏನಾಯ್ತು? ಕೋರ್ಟಲ್ಲಿ ಇವಾಗ ಸುಪ್ರೀಂ ಕೋರ್ಟ್ಗೆ ಯಾಕಂತ ಹೇಳಿದ್ದಾರೆ. ಅಪೀಲ್ ಕಮಿಟಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಕೋರ್ಟು. ಅದು ಕೂಡ ಮಾಡ್ತಿಲ್ಲ ಸರ್. ಕೋರ್ಟ್ ಆರ್ಡರ್ ನಮ್ಮ ಹತ್ರ ಇಲ್ಲ ಇವಾಗ. ನೀವೊಂದು ಗೌಡ ಸಮುದಾಯ, ಅದರಿಂದ ನಿಮ್ಮ ಹತ್ರ ನಾನು ನ್ಯಾಯ ಕೇಳ್ತಿದ್ದೀನಿ. ನಮ್ಗೆ ನೀವೇ ನ್ಯಾಯ ತೆಗೆದುಕೊಡ್ಬೇಕು. ಕೋರ್ಟ್ ಆರ್ಡರ್ ತಂದ್ಕೊಡಿ. ಏನಿದೆ ಕೋರ್ಟ್ ಆರ್ಡರ್? ಮನೆಯಲ್ಲಿ ತಂದ್ಕೊಡಿ. ನಾನು ಬೆಂಗಳೂರು ಬಂದ್ಕೊಡಿ. ನೋಡೋಣ ಏನದೇ ಕೋರ್ಟ್ ಏನ್ ಹೇಳ್ತದೆ ನೋಡ್ಬಿಟ್ಟು. ಹೇಳಕ್ ಹೋಗ್ಬೇಡಿ, ಬೇರೆ ರಾಜಕೀಯದವ್ರ ಜೊತೆ ಸೇರ್ಬೇಡಿ. ಇಲ್ಲ ಸರ್, ನಾವು ಯಾವ ರಾಜಕೀಯದಲ್ಲಿ ಇಲ್ಲ ಸರ್. ನಾವು ಅದೇ ಸೌಜನ್ಯ ಇರುವಂತ ಜಾಗದಲ್ಲಿ DK ಶಿವಕುಮಾರ್ ಮಗಳಿದ್ದಿದ್ರೆ ಏನ್ ಮಾಡ್ತಾ ಇದ್ರು? ಏಕ್ರಿ ಮನ್ಸ್ ಮಾತಾಡಕ್ಕೆ ನಿಮ್ಮದೇ ಸಮುದಾಯದ ಹೆಣ್ಣು ಮಗಳಾಗಿ ನಿಮ್ಮದೇ ಸಮುದಾಯದ ಹೆಣ್ಣು ಮಗಳು ಸೌಜನ್ಯ. ಹಾಗಾದ್ರೆ ಹೆಣ್ಣು ಮಗಳು ಸತ್ತೋಗಿದ್ದಾಳೆ ಅಂತನಾ? ಇದೇ DK ಶಿವಕುಮಾರ್ ಅವ್ರ ಮಗಳು ಅನೇಕ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದಾರೆ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ವಿದ್ಯಾರ್ಥಿಗಳಿಗೆ ಭಾಷಣ ಹೇಳ್ತಾರೆ, ಎಂಕರೇಜ್ ಮಾಡ್ತಾರೆ, ಎಂಥ್ಯೂಸಿಸಂ ಕ್ರಿಯೇಟ್ ಮಾಡ್ತಾರೆ. ಯಾಕೆ? ಸೌಜನ್ಯ ಹೆಣ್ಣು ಮಗಳಲ್ವಾ? ಅವಳು ಸ್ಟೂಡೆಂಟ್ ಅಲ್ವಾ? ಇವತ್ತು ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಪ್ಪ ಅಂತ ಅಂದ್ರೆ, ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸಿದ್ರೆ ನಿಮ್ಮ ಅಂಡರ್ ಅಲ್ಲಿ ಇದಾರಲ್ಲ ವಿದ್ಯಾರ್ಥಿಗಳು, ನಿಮ್ಮ ಕಾಲೇಜಲ್ಲಿ ನಿಮ್ಮ ಶಾಲೆಗಳಲ್ಲಿ ಇದಾರಲ್ವಾ 3,000 8,000 ವಿದ್ಯಾರ್ಥಿಗಳು ನನ್ನ ಕೆಳಗಡೆ ಇದ್ದಾರೆ, ನಮ್ಮ ಅಪ್ಪ ಕೆಳಗಡೆ ಇದ್ದಾರೆ ಅಂತ ಅವರೆಲ್ಲರೂ ಧೈರ್ಯದಿಂದ ಸೌಜನ್ಯ ಅಂತ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿದ್ದಾರೆ. ಇನ್ ನಮಗಿನ್ನೆಂತೋ ಶಕ್ತಿ ಕೊಡ್ಬೋದು, ಧೈರ್ಯ ಕೊಡ್ಬೋದು, ನಾವು ತಲೆ ಎತ್ತಿ ನಡೆಯೋಣ, ಧೈರ್ಯದಿಂದ ಮುನ್ನೋಗೋಣ ಅಂತ ಧೈರ್ಯ ಬರುತ್ತೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಅಧಿಕಾರ, ದುಡ್ಡು, ಯಾವ್ದ್ರಿ ಧರ್ಮ? ಯಾವ ಧರ್ಮನ ಮುಂದೆ ಇಟ್ಕೊಂಡು, ದೇವರನ್ನ ಮುಂದೆ ಇಟ್ಕೊಂಡು ನೀಚಗೆಟ್ಟ ರಾಜಕಾರಣಿಗಳು, ಕಾಮುಕರ ಕುಟುಂಬ ಬಿಜೆಪಿ, ನಿನ್ನೆ ಭಾಷಣ ಮಾಡಿದಂತ ವ್ಯಕ್ತಿ ಕಾಂಗ್ರೆಸ್, ಸೌಜನ್ಯಳ ಪರ ಮಾನವೀಯತೆ ಮನುಷ್ಯತ್ವ ಬಿಟ್ಟು ಕಾಮುಕರಿಗೆ ಬೆಂಬಲ ಕೊಡೋದನ್ನ ಬಿಟ್ಟು, ನಿಮ್ದು ನಮ್ದು ಉದ್ಯೋಗ ಬಿಸ್ನೆಸ್ ಬೇರೆ ಇರ್ಲಿ, ಒಂದು ಹೆಣ್ಣು ಮಗಳ ಸಾವು ಇದು ದೇಶಾದ್ಯಂತ ವೈರಲ್ ಆಗ್ತಾ ಇದೆ. ಬನ್ನಿ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ, ಕಮಿಟಿ ರಚನೆ ಮಾಡುವಂತ ಕೆಲಸ ಮಾಡೋಣ ಅಂತ DK ಶಿವಕುಮಾರ್ ಬಾಯಲ್ಲಿ ಬಂದಿದ್ರೆ ಅದು ಮನುಷ್ಯತ್ವ ಮಾನವೀಯತೆ ಇರುವಂತ ವ್ಯಕ್ತಿ ಅಂತ ಹೇಳಿ ಪ್ರೂವ್ ಆಗ್ತಾ ಇತ್ತು. ಇದೇ DK ಶಿವಕುಮಾರ್ ಅವರು ಇಡಿ ಕೇಸ್ ಆದವಾಗ ನಾವು ಬಾಯ್ ಬಡ್ಕೊಂಡು ಅವ್ರ ಪರ ಹೋರಾಟ ಮಾಡಿದ್ರಿ, ಕೇಸ್ ಹಾಕ್ಸ್ಕೊಂಡ್ರಿ, ಬೀದಿ ಹೋರಾಟ ಮಾಡಿದ್ರಿ. ತನ್ನ ಮಗಳು ತಂದೆನ ಉಳಿಸ್ಕೊಳಕ್ ಎಷ್ಟು ಹೋರಾಟ ಮಾಡ್ತಾ ಇದಾರಂತ ಅವ್ರ ಕುಟುಂಬದ ಜೊತೆ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಬ್ರಲ್ಲ, ಪ್ರತಿ ಒಬ್ರು ನಿಂತ್ಕೊಂಡು ಧ್ವನಿ ಎತ್ತಿದ್ರಿ. ನೀವೇನ್ ಮಾಡ್ತಾ ಇದ್ದೀರಾ? ನಮ್ಮ ಮೇಲೆ ತೇಜವಾದ ಒಂದು ಸೌಜನ್ಯಳ ಹೆಣ್ಣು ಮಗಳ ಹೆಸರು ಹೇಳೋದಕ್ಕೆ ನಿಮ್ಮ ಬಾಯಲ್ಲಿ ಯೋಗ್ಯತೆ ಇಲ್ಲ ಅಂದ್ರೆ
ಬೆಳ್ತಂಡಿಯಿಂದ ಸೌಜನ್ಯಳ ಪಾಂಗಳ ಮನೆಗೆ ಹೋಗಕ್ಕೆ ನಿಮ್ಗೆ ಕಾಲ್ ಬಂದಿಲ್ಲ ಅಂದ್ರೆ, ಸೌಜನ್ಯಳ ಅತ್ಯಾಚಾರ ಕೊಲೆ ವಿಚಾರದಲ್ಲಿ ಕಮಿಟಿ ಫಾರ್ಮ್ ಮಾಡಿ ತನಿಖೆ ಮಾಡಿ ಅಂತ ಹೇಳಕ್ಕೆ ನಿಮ್ಗೆ ಬಾಯ್ ಬಂದಿಲ್ಲ ಅಂದ್ರೆ ತಿಳ್ಕೊಳ್ಳಿ, ನಿಜವಾದ ಕಾಮುಕರಿಗೆ ಬೆಂಬಲವಾಗಿ ನಿಂತಿರುವಂತದ್ದು ಎಲ್ಲಾ ಪಕ್ಷದ ರಾಜಕಾರಣಿಗಳು, ಎಲ್ಲಾ ಪಕ್ಷದವರು ಇದ್ದಾರೆ. ಅವತ್ತು ರಮೇಶ್ ಜಾರಕಿಹೊಳಿ ಆದೋಗ ಒಂದ್ ಹೆಣ್ಣನ್ನ ಬಿಟ್ಟು ಕ್ರಿಯೇಟ್ ಮಾಡಿದ್ದು ಅದು ರಾಜಕೀಯಕ್ಕೋಸ್ಕರ, ಅದು ರಾಜಕೀಯ ಬೆಳವಣಿಗೆಗೋಸ್ಕರ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಿದ್ರೇನು ಅವನ್ ಶಿಕ್ಷೆ ಆಗ್ಬೇಕು, ಅದು ಬೇರೆ. ಆದ್ರೆ ಅದನ್ನು ಸಹ ರಾಜಕೀಯವಾಗಿ ಬೇಯಿಸ್ಕೊಂಡ್ರು. ನೇಹಾ ಹಿರೇಮಠ್ ಹುಬ್ಬಳ್ಳಿ, ಅದು ಕೂಡ ರಾಜಕೀಯವಾಗಿ ಬೇಯಿಸ್ಕೊಂಡ್ರು. ಯಾಕೆ? ಸೌಜನ್ಯದ ಏನು ಉಪಯೋಗ ಆಗಲ್ವಾ? ಸೌಜನ್ಯ ಹೆಸರು ಹೇಳಿದ್ರೆ ನಿಮಗೆ ಬರುವಂತ ಬ್ಲಾಕ್ ಮನಿ, ಎಲೆಕ್ಷನ್ ಟೈಮಲ್ಲಿ ಬರುವಂತ ಹಣ ಎಲ್ಲ ನಿಂತೋಗುತ್ತಾ? ನಾವು ನೀವೆಲ್ಲ ಪ್ರಶ್ನೆ ಮಾಡಿಲ್ಲ ಅಂದ್ರೆ ವೈಯಕ್ತಿಕ ವಿಚಾರಗಳು, ವೈಯಕ್ತಿಕ ದ್ವೇಷಗಳು ಎಲ್ಲ ಬಿಟ್ಟು ಇಡೀ ದೇಶನೇ, ಇಡೀ ರಾಜ್ಯನೇ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ, ಸಾಮಾಜಿಕ ಹೋರಾಟ ಮಾಡಿದ್ರೆ ಡೆಫಿನೆಟ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಸೌಜನ್ಯನಿಗೆ.